ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಇದು. ಹೇರ್ ಸ್ಟೈಲ್ ಆರ್ಡ್ರ್ ಇತ್ತು ಒಂದು ಬೆಳಗ್ಗೆನೇ, ಹಾಗಾಗಿ ಬೆಳಗ್ಗೆ 4 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಎಲ್ಲ ಆಗಿಬಿಟ್ಟು ಒಂದು ಗ್ಲಾಸ್ ವಾಟರ್ ಕುಡ್ಕೊಂಡು ಕೆಳಗಡೆ ಇಳಿದು ಬರ್ತಾಯಿದ್ದೆ. ನನ್ನ ಹಸ್ಬೆಂಡ್ಗೆ ಡ್ರಾಪ್ ಮಾಡಿ ಅಂತ ಹೇಳಿದ್ದೆ, ಹಾಗಾಗಿ ಅವ್ರು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವ್ರು ಗಾಡಿ ತೆಗಿತಾಯಿದ್ರು. ಡ್ರಾಪ್ ಮಾಡಿದ್ರು ಬಸ್ ಸ್ಟಾಪ್ವರೆಗೂ. ಬಸ್ ಸ್ಟಾಪಿಂದ ಬಸ್ಸಲ್ಲಿ ಹೊರಟಿ ಲೊಕೇಶನ್ ತಲುಪಿದೆ. ನನ್ನ ಫ್ರೆಂಡ್ ಪಿಕಪ್ ಮಾಡೋಕ್ಕೆ ಬಂದಿದ್ಲು. ಅವಳು ಮೇಕಪ್ ಮಾಡ್ತಾಳೆ. ನಾನು ಹೇರ್ ಸ್ಟೈಲಿಗೆ ಹೋಗಿದ್ದೆ ಅವಳ ಜೊತೆ. ಇವತ್ತು ಅವಳದು ವರ್ಕ್ ಇದ್ದಿದ್ದು, ಹಾಗಾಗಿ ನಾನು ಹೇರ್ ಸ್ಟೈಲಿಗೆ ಹೋಗಿದ್ದೆ. ಅವಳು ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ನಾವಿಬ್ಬರು ಹೊರಟು ಲೊಕೇಶನ್ ರೀಚ್ ಆಗಿ ಮೇಕಪ್ ಎಲ್ಲ ಮುಗಿಸಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾವೇನು ಫೋಟೋಸು ಏನು ತೊಗೊಳಕ್ಕಾಗಲಿಲ್ಲ. ಅಂದವೇ ನಾನು ಮನೆಗೆ ಹೊರಟೆ, ಅವಳು ಮನೆಗೆ ಹೊರಟಳು, ನಾನು ಮನೆಗೆ ಹೊರಟೆ. ನಾನು ಮನೆಗೆ ಬಂದಿದ್ದ ತಕ್ಷಣ ಏನೂ ಬೆಳಗ್ಗೆ ಮಾರ್ನಿಂಗ್ ಕೆಲಸ ಆಗಿರಲಿಲ್ಲ, ಎಲ್ಲ ಹಾಗೆ ಇತ್ತು. ಹಾಗಾಗಿ ಬಂದಿದ್ದ ತಕ್ಷಣ ಪಾತ್ರೆ ಎಲ್ಲ ಇತ್ತು. ರಾತ್ರಿ ನೈಟು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಏನೂ ತೊಳೆಯೋಕ್ಕಾಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆನೂ ತೊಳೆಯೋಕ್ಕಾಗಿರಲಿಲ್ಲ. ಬಂದಿದ್ದ ತಕ್ಷಣ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು, ನಮ್ಮಪ್ಪ ನಾನ್ ವೆಜ್ ಮಾಡಬೇಕು ಅಂತ ಹೇಳಿದರು. ಮಟನ್ನು ಮತ್ತು ಚಿಕನ್ ಎರಡೂ ತಂದಿದ್ರು. ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಮುಂಚೆ ಫಸ್ಟ್ ಎಲ್ಲ ಬೇಡ ಅಂದ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಬಿರಿಯಾನಿಗೆ ರೆಡಿ ಮಾಡಿಕೊಂಡೆ. ಬನ್ನಿ ಹೇಗೆ ಬಿರಿಯಾನಿ ಮಾಡುವ ಅಂತ ತೋರಿಸೋಣ ನಿಮಗೂ ಒಂದು ಸಲ. ನಮ್ಮನೇಲಿ ಹೇಗೆ ಬಿರಿಯಾನಿ ಮಾಡ್ತೀವಿ ಅಂತ ನೀವು ನೋಡಿವ್ರಂತೆ ಈ ಮಿನಿ ಬ್ಲಾಗಲ್ಲಿ. ಬಿರಿಯಾನಿಗೆಲ್ಲ ರೆಡಿ ಆಯಿತು. ಚಿಕನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಬಿರಿಯಾನಿಗೆ ಸ್ವಲ್ಪ ಹಸಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಹಿಂಗೆ ರೆಡಿ ಮಾಡೋದು ಅಂತ ಹೇಳ್ತೀನಿ. ಕಾಯಿ ಹಾಕ್ಕೊಂಡೆ, ಒಂದು ಮಿಕ್ಸಿ ಜಾರಿಗೆ ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಒಂದು ಟೊಮೊಟೊದಲ್ಲಿ ಹಾಫ್ ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹಾಫ್ ಟೊಮೊಟೊ ಹಾಗೆ ಒಗ್ಗರಣೆಗೆ ಹಾಕೋಕ್ಕೆ ಅಂತ ಇಟ್ಟಿದ್ದೀನಿ. ಹಾಫ್ ಈರುಳ್ಳಿ, ಕೊತ್ತಂಬರಿ, ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ. ರುಬ್ಬಿದ್ದೆಲ್ಲ ಆಯಿತು. ಬಿಟ್ಕೊಂಡಿರೋ ಮಸಾಲನ ಪಕ್ಕಕ್ಕೆ ಇಟ್ಕೊಂಡು, ನನಗೆ ಅರ್ಜೆಂಟ್ ಬೇಗ ಬಿರಿಯಾನಿ ಬೇಕಾಗಿರೋದ್ರಿಂದ ಯಾರೂ ಟಿಫನ್ ಮಾಡಿರಲಿಲ್ಲ. ಟೈಮ್ ಬೇರೆ ಆಗಿತ್ತು, ಸಂಡೇ ಆಗಿರೋದ್ರಿಂದ. ಹಾಗಾಗಿ ಬೇಗ ಮಾಡಬೇಕಾಗಿತ್ತು ಅಂತ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ಒಂದು ಪಾಟ್ ರೆಸಿಪಿ ಥರ. ಕುಕ್ಕರಿಗೆ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ನೆಲ್ಲ ಹಾಕಿದೆ. ಒಂದು 4 ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಪಲಾವ್ ಎಲೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನೆಲ್ಲ 4 ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಅದನ್ನೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಬಾಡಿಸಾಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 1/4 ಚಮಚದಷ್ಟು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ. ಫ್ರೈ ಆಗಿದ ತಕ್ಷಣ ಒಂದು 3/4 kg ಚಿಕನ್ನ ತೊಳೆದಿಟ್ಕೊಂಡಿದ್ದೆ. ಆಲ್ರೆಡಿ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಸ್ಮೆಲ್ ಹೋಗ್ಬೇಕಲ್ವ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಿಡಿಬೇಕು ಅಂತ ಅದ್ರ ಜೊತೆಗೆ 2 ಸ್ಪೂನ್ ಉಪ್ಪು ಹಾಕ್ತೆ. ನಿಮ್ಗೆ ಎಷ್ಟು ಬೇಕೋ ಅಳತೆಗೆ ಅನುಸಾರವಾಗಿ ನೀವು ಚಾಕು ಇಡ್ತಾಯಿದ್ದೀನಿ, ಯಾಕೆ ಅಂತ ಹೇಳ್ತೀನಿ ನಿಮಗೆ. ಸ್ವಲ್ಪ ಒಗ್ಗರಣೆ ಮಾಡಿದ್ದು ಮಸಾಲೆ ರುಬ್ಕೊಂಡಿರೋ ಮಸಾಲೆನ ಹಾಕಿದೆ. ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದು ಎಣ್ಣೆ ಬಿಟ್ಕೊಳ್ಳೋ ಥರ, ಹಸಿ ವಾಸನೆ ಹೋಗಬೇಕು, ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಆಗೋವರೆಗೂ ಫ್ರೈ ಮಾಡಿದೆ. ಸ್ವಲ್ಪ ಪಕ್ಕದಲ್ಲೇ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಬಿರಿಯಾನಿ ಆಗಬೇಕಾಗಿತ್ತಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ. ಜೊತೆಗೆ ನಾನು ಕಬಾಬ್ ಮಾಡಬೇಕು ಅಂತ ಕಬಾಬ್ನೂ ಕಲಸಿಟ್ಕೊಂಡಿದ್ದೆ. ಅದನ್ನು ನಾನು ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು. ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ತೊಳೆದಿರೋ ಅಕ್ಕಿನ ಹಾಕಿದೆ. ಅದ್ರ ಜೊತೆಗೆ ನಾನು ಒಂದು ಅರ್ಧ kg ರೈಸ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಅರ್ಧ kgಗೆ ನನ್ನ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ನನ್ನ ಅಳತೆಗೆ ನಾನು ನೀರು ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಲಾಸ್ಟಲ್ಲಿ. ಆಮೇಲೆ ಕಸ್ತೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡು ಆಲ್ರೆಡಿ ನೋಡಿ ಬಿಸಿನೀರು ಹಾಕ್ಕೊಂಡಿರೋದ್ರಿಂದ ಬೇಗ ಕುದಿ ಬರ್ತಾಯಿದೆ. ಕುದಿ ಬಂದಾದಮೇಲೆ ಒಂದು ಸಲ ಎಲ್ಲ ತಿರುಗಿಸಿ ಎಲ್ಲ ಆದಮೇಲೆ ಆ ಚಾಕು ಕಾಯಿಸಿದ್ನಲ್ಲ, ಆ ಚಾಕುನ ಇಟ್ಟೆ. ಯಾಕೆ ಅಂತಂದರೆ ಇದನ್ನು ನಾವು ರೂಢಿ ಮಾಡ್ಕೊಂಡಿದ್ದೀವಿ, ಇದು ಹಾಕಲಿಲ್ಲ ಅಂದರೆ ಮನೇಲಿ ಎಲ್ಲರಿಗೂ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ಸ್ವಲ್ಪ ಲೆಮನ್ ಹಾಕ್ಕೊಂಡೆ, ಯಾಕಂದರೆ ಅನ್ನ ಉದುರಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಹಿಡ್ದಿರುತ್ತೆ ಅಂತ. 2 ವಿಷಲ್ ಕೂಗಿಸ್ಕೊಳ್ಳೋಣ ಬನ್ನಿ. 2 ವಿಷಲ್ ಕೂಗಾಯಿತು. ಸ್ವಲ್ಪ ತಣ್ಣಗೆ ಆದಮೇಲೆ ಕುಕ್ಕರ್ ವಿಷಲ್ನ ತೆಗೆದು ಮುಚ್ಚಳ ಎಲ್ಲ ತೆಗ್ದೆ. ನೋಡಿ ಹೆಂಗಿದೆ ಅಂದರೆ ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ಮಗನಿಗಂತೂ ಫುಲ್ ಅರ್ಜೆಂಟು, ಟೈಮ್ ಬೇರೆ ಆಗಿರೋದ್ರಿಂದ ಬೇಗ ಕೊಡು ಮಮ್ಮಿ ನನಗೆ ತಿನ್ನಬೇಕು ಅಂತ ಹೇಳ್ತಿದ್ದ. ಸೂಪರಾಗಿ ಬಂದಿತ್ತು ಮಾತ್ರ. ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಹಂಗೆ ಒಂದು ಸ್ವಲ್ಪ ಈರುಳ್ಳಿ ಎಲ್ರಿಗೂ ಟಿಫನ್ ಕೊಟ್ಟೆ. ಟಿಫನ್ ಮುಗೀತು. ನನ್ನ ಮೇಕಪ್ ವಿಡಿಯೋ ಒಂದು ಫೋಟೋಸ್ ಮಾತ್ರ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸತ್ಯನಾರಾಯಣ ಪೂಜೆದು ಒಂದು ಫೋಟೋ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.